ದೇವಶಯನಿ ಏಕಾದಶಿ ಹಾಗೂ ಚಾತುರ್ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ಪುರಾಣದಲ್ಲಿ ಒಂದು ಕಥೆ ಇದೆ. ಇವತ್ತು ನಾನು ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ನಿಮ್ಮ ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು, ಅಂಕಗಣಿತ ಹಾಗೂ ಪರಿಹಾರ ತಜ್ಞೆ. ಭಗವಾನ್ ವಿಷ್ಣು ಕುಬ್ಜ ಬಾಲಕ ವಾಮನ ರೂಪವನ್ನು ತಾಳಿ ಬಲಿಚಕ್ರವರ್ತಿಯ ಹತ್ತಿರ ಬಂದು 3 ಪಾದದಗಲ ಭೂಮಿಯನ್ನು ದಾನವಾಗಿ ಕೇಳ್ತಾನೆ. ಆಗ ಆ ಬಾಲಕನ ರೂಪವನ್ನು ನೋಡಿ ಬಲಿಚಕ್ರವರ್ತಿ ಪುಟ್ಟ ಬಾಲಕ ಅದೇನು ಮಹಾ ಅಂತ ಯೋಚನೆ ಮಾಡಿ ಭೂಮಿಯನ್ನು ದಾನವಾಗಿ ಕೊಡೋದಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸ್ತಾನೆ. ಆಗ ವಿಷ್ಣು ತ್ರಿವಿಕ್ರಮನಾಗಿ ಬೆಳೆದು ಬೃಹದಾಕಾರವನ್ನು ತಾಳಿ ತನ್ನ ಮೊದಲನೇ ಪಾದದಲ್ಲಿ ಭೂಮಿ ಪೂರ್ತಿ ಆವರಿಸ್ಕೊಂಡು ಬಿಡ್ತಾನೆ. 2ನೇ ಪಾದದಲ್ಲಿ ಆಕಾಶವನ್ನು ಆವರಿಸ್ಕೊಂಡು ಬಿಡ್ತಾನೆ. 3ನೇ ಪಾದವನ್ನು ಎಲ್ಲಿಡಲಿ ಅಂತ ಬಲಿಚಕ್ರವರ್ತಿಯನ್ನು ನೋಡಿದಾಗ ವಿಷ್ಣು ಭಕ್ತ ಬಲಿ ತನ್ನ ಮಸ್ತಕ, ತನ್ನ ಶಿರವನ್ನು ತೋರಿಸ್ತಾನೆ. ಆಗ ಬಲಿಚಕ್ರವರ್ತಿಯ ಭಕ್ತಿಗೆ ಮೆಚ್ಚಿ ನಾರಾಯಣ, ನಿನಗೆ ಏನು ಬೇಕು ವರವನ್ನು ಕೇಳು ಎಂದು ಹೇಳ್ತಾ ತನ್ನ 3ನೇ ಪಾದವನ್ನು ಅವನ ಶಿರದ ಮೇಲೆ ಇಡ್ತಾ ಅವನನ್ನು ಪಾತಾಳಕ್ಕೆ ತಳ್ಳಿಬಿಡ್ತಾನೆ. ಆಗ ಬಲಿಚಕ್ರವರ್ತಿ, ನೀನು ಕೂಡ ನನ್ನೊಂದಿಗೆ ಬಂದು ಇರಬೇಕು ಅನ್ನುವ ತನ್ನ ಬಯಕೆಯನ್ನು ನಾರಾಯಣನಿಗೆ ತಿಳಿಸ್ತಾನೆ. ಆಗ ನಾರಾಯಣ ಅವನ ಇಚ್ಛೆಯಂತೆ ಪಾತಾಳದಲ್ಲಿ ಬಲಿಚಕ್ರವರ್ತಿಯ ಜೊತೆಗೆ ಉಳ್ಕೊಂಡ್ಬಿಡ್ತಾನೆ. ಆಗ ಲಕ್ಷ್ಮಿ ಬಂದು ನಾರಾಯಣನನ್ನು ಪುನಃ ವೈಕುಂಠಕ್ಕೆ ಕಳುಹಿಸಿಕೊಡು ಅಂತ ಬಲಿಚಕ್ರವರ್ತಿಯಲ್ಲಿ ಕೇಳಿದಾಗ ಬಲಿಚಕ್ರವರ್ತಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಲಕ್ಷ್ಮಿ ಹೇಳ್ತಾಳೆ, ಆಯಿತು, ನಿನ್ನಿಷ್ಟದಂತೆ 4 ತಿಂಗಳು ನಾರಾಯಣ ನಿನ್ನೊಂದಿಗೆ ಇರಲಿ, ನಂತರ ನಾರಾಯಣನನ್ನು ವೈಕುಂಠಕ್ಕೆ ಕಳುಹಿಸಿಕೊಡು. ಯಾಕೆ ಅಂದರೆ ಅವನು ಜಗತ್ತಿನ ನಿಯಾಮಕ ಅಂತ ಹೇಳ್ತಾಳೆ. ಅದಕ್ಕೆ ಒಪ್ಪಿದ ಬಲಿ ನಾರಾಯಣನನ್ನು 4 ತಿಂಗಳ ನಂತರ ಪುನಃ ವೈಕುಂಠಕ್ಕೆ ಕಳುಹಿಸಿಕೊಡುವುದಕ್ಕೆ ಒಪ್ಕೊಳ್ತಾನೆ. ಹೀಗೆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿದ ದಿನ ಈ ಪ್ರಥಮ ಏಕಾದಶಿ, ಅಂದರೆ ಆಷಾಢ ಶುಕ್ಲ ಏಕಾದಶಿ. ಈ ಬಲಿಚಕ್ರವರ್ತಿಯೊಂದಿಗೆ ನಾರಾಯಣ ಕಳೆದ 4 ತಿಂಗಳು ಈ ಚಾತುರ್ಮಾಸ. ಆಷಾಢ ಶುಕ್ಲ ಏಕಾದಶಿಯ ಮಹತ್ವ ಎಷ್ಟು ಇದೆ ಅನ್ನೋದಕ್ಕೆ ಕೂಡ ಪುರಾಣದಲ್ಲಿ ಒಂದು ಕಥೆ ಇದೆ. ಮಾಂಧಾತ ಅನ್ನುವ ಒಬ್ಬ ರಾಜ ಇರ್ತಾನೆ. ತನ್ನ ರಾಜ್ಯದಲ್ಲಿ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ರಾಜ್ಯ ಸುಭಿಕ್ಷವಾಗಿರುತ್ತೆ. ಒಂದು ಸಲ ಮಳೆ ಬರದೆ ಅವನ ರಾಜ್ಯ ಬರಗಾಲಕ್ಕೆ ಈಡಾಗಿ ಕ್ಷಾಮಕ್ಕೆ ತುತ್ತಾಗತ್ತೆ. ಆಗ ರಾಜನಿಗೆ ತನ್ನಿಂದ ಏನು ತಪ್ಪಾಗಿದೆ ಅನ್ನೋದು ಅರ್ಥ ಆಗೋದಿಲ್ಲ. ಅದನ್ನು ಹುಡುಕ್ತಾ ಹೋಗ್ತಾನೆ. ಹಾಗೆ ಅದಕ್ಕೆ ಪರಿಹಾರವನ್ನು ಕಂಡುಕೋಬೇಕು ಅಂತ ದೇಶ ಪರ್ಯಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಅವನು ದೇಶ ಪರ್ಯಟನೆ ಮಾಡ್ತಾ ಇರಬೇಕಾದ್ರೆ ಹಲವಾರು ಋಷಿಮುನಿಗಳನ್ನು, ಯೋಗಿಗಳನ್ನು ಭೇಟಿಯಾಗ್ತಾನೆ. ಯಾರಿಂದನೂ ಕೂಡ ಅವನಿಗೆ ಒಂದು ಉತ್ತಮವಾದ ಪರಿಹಾರ ಸಿಗೋದಿಲ್ಲ. ಆಗ ಮಾಂಧಾತ ಮತ್ತೆ ತನ್ನ ದೇಶ ಪರ್ಯಟನೆಯನ್ನು ಮುಂದುವರಿಸ್ತಾನೆ. ಹೀಗೆ ಅವನು ದೇಶ ಪರ್ಯಟನೆ ಮಾಡ್ತಾ ಇದ್ದಾಗ ಅಂಗೀರ ಮಹರ್ಷಿಗಳನ್ನು ಭೇಟಿಯಾಗ್ತಾನೆ. ಅವರಲ್ಲಿ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ತಾನೆ. ಆಗ ಅಂಗೀರ ಮಹರ್ಷಿಗಳು ಹೇಳ್ತಾರೆ, ನೀನು ದೇವಶಯನಿ ಏಕಾದಶಿ ವ್ರತವನ್ನು ತಪ್ಪದೇ ಮಾಡು. ಆಗ ನೀನು ಕಳೆದುಕೊಂಡಿರುವ ಸುಭಿಕ್ಷ ನಿನ್ನ ರಾಜ್ಯದಲ್ಲಿ ಮತ್ತೆ ನೆಲೆಸುತ್ತೆ ಅಂತ ಹೇಳಿ ಅದರ ವ್ರತದ ನಿಯಮಗಳನ್ನೆಲ್ಲ
ತಿಳಿಸಿಕೊಡ್ತಾರೆ. ಅವರಿಂದ ವ್ರತದ ನಿಯಮಗಳನ್ನೆಲ್ಲ ತಿಳ್ಕೊಂಡು ಮಾಂಧಾತ ಮಹಾರಾಜ ರಾಜ್ಯಕ್ಕೆ ಹಿಂತಿರುಗಿ ಬಂದು ದೇವಶಯನಿ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾನೆ. ದೇವಶಯನಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ ಮೇಲೆ ರಾಜ್ಯದಲ್ಲಿ ಚೆನ್ನಾಗಿ ಮಳೆಯಾಗಿ ಬರಗಾಲ ಕ್ಷಾಮ ನಿರ್ಮೂಲನೆಯಾಗತ್ತೆ ಮತ್ತು ರಾಜ್ಯದಲ್ಲಿ ಸುಭಿಕ್ಷ ನೆಲೆಯೂರುತ್ತೆ. ಈ ಒಂದು ಕಥೆಯನ್ನು ಬ್ರಹ್ಮರು ನಾರದ ಮುನಿಗಳಿಗೆ ತಿಳಿಸಿದ್ದಾರೆ. ಈ ವ್ರತವನ್ನು ಆಚರಣೆ ಮಾಡೋದರಿಂದ ನಾವು ಕಳೆದುಕೊಂಡಿರುವ ಸುಭಿಕ್ಷ ಮತ್ತೆ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ದೇವಶಯನಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ಕಳೆದುಕೊಂಡಿರೋ ಸುಭಿಕ್ಷವನ್ನು ಮತ್ತೆ ಪಡೆಯೋಣ.